ತಾಯಿ ಹೇಳ್ತಾರೆ. ಒಂದು ಎರಡನೇದು, ಆ ಮನೆ ಏನಿತ್ತು ಅವತ್ತು ಗುಡಿಸಲಾಗಿತ್ತು, ಒಂದು ಚಿಕ್ಕ ಮನೆ ಆಗಿತ್ತು. ಇವತ್ತು 4 ಅಂತಸ್ತು ಮನೆ ಆಗಿದೆ ಮತ್ತು ಕಾರುಗಳು ಬಂದಿದೆ ಮನೆಗೆ. ಯಾವುದೇ ರೀತಿ ಇನ್ಕಮ್ ಇಲ್ಲದೆ ಇರ್ತಕ್ಕಂಥವ್ರು ಇಷ್ಟೆಲ್ಲ ಆಗಬೇಕು ಅಂದರೆ ಆಗಲೇ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ನಿಮ್ಮ ಮನೆಯ ಫೋಟೋವನ್ನ ಹಾಕಿ ನೋಡಿ ನಮ್ಗೆ ಬಡತನ ಅಂತಾರೆ, ಸೌಜನ್ಯ ಹೋರಾಟ ಅಂತಾರೆ, ಇಷ್ಟು ದೊಡ್ಡ ಮನೆ ಕಟ್ಸಿದ್ದಾರೆ, ಅದ್ ಹೆಂಗ್ ಕಟ್ಸಕ್ ಸಾಧ್ಯ, ಯಾರೋ ಇವ್ರಿಗೆ ಫಂಡ್ ಮಾಡ್ತಾ ಇದ್ದಾರೆ. ಅಂದ್ರೆ ನಮಗೆ 6 ಎಕರೆ ಜಾಗ ಇದೆ, ಜಮೀನು ಇದೆ, ಅದರಲ್ಲಿ ದುಡಿತಾ ಇದ್ದೀವಿ. ಆಮೇಲೆ ಬ್ಯಾಂಕಲ್ಲಿ ಇಷ್ಟು ಸಾಲದಿಂದ ಡಾಕ್ಯುಮೆಂಟ್ ಕೂಡ ನಾವು ಕಳಿಸಿದ್ದೀವಿ. ನೋಡಿ ಇಲ್ಲೇ ಇದೆ ಡಾಕ್ಯುಮೆಂಟ್, ನೋಡಿ ನೀವು ಕಟ್ತಾ ಇದ್ದೀವಿ ಈಗ. ಸುಮಾರು 40 ಲಕ್ಷದವರೆಗಿದೆಯಾ? 48,08,000 ಅಲ್ಲ 8,801 ಓವರ್ ಡ್ಯೂ. 48 ಲಕ್ಷ ಕಟ್ಲಿಕ್ಕಿದೆ. ಡಾಕ್ಯುಮೆಂಟ್ ನಾವು ಕೊಟ್ಟಿದ್ದೀವಿ, ಅವಾಗಲೇ ಕೊಟ್ಟಿದ್ದೀವಿ. ಜಮೀನು ಇದೆ, ಅದರಲ್ಲಿ ದುಡಿತಾ ಇದ್ದೀವಿ. ಅಡಿಕೆ ಇದೆ, ತೆಂಗು ಇದೆ, ಲಬ್ಬರ್ ತೋಟ ಇದೆ. ಅದರಲ್ಲಿ ನಾವು ಮನೆಯಲ್ಲಿ ದುಡಿದು ಕಷ್ಟಪಟ್ಟು ನಾವು ಇವತ್ತು ದುಡ್ದು ಹಣ ಮಾಡ್ತಾ ಇದ್ದೀವಿ. ಅದರಲ್ಲಿ ಬಂದ ಹಣವನ್ನು ನಮಗೆ ಇಲ್ಲಿ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು, ಆಮೇಲೆ ಮನೆ ನಮಗೆ 9 ವರ್ಷ ನಾನು ತಗೊಂಡಿದ್ದೀನಿ ಒಂದು ಮನೆ ಕಟ್ಟಬೇಕಾದ್ರೆ. ಅದರ ದುಡ್ಡನ್ನು ಎತ್ಕೊಂಡು ನಾವು ಇಲ್ಲಿ ಇಟ್ಕೊಂಡು ಈ ಮನೆಯನ್ನು ಕಟ್ಟಿದ್ದೀವಿ. ಯಾರ ಹತ್ರ 1 ರೂಪಾಯಿ ತಗೊಂಡದೆ ನಾವು ಈ ಮನೆ ಕಟ್ಟಿದಾನ. ಇವರಿಗೆ ಏನು ಬಂತು ಇಲ್ಲಿ? ಅವನಿಗೆ ಆದರೆ ಈ ಸಾಲ ಎಲ್ಲ ಅವನು ಕಟ್ಟಲಿ.